ಕಿಲೋಮೀಟರ್ ಆಗ್ತದೆ. ಇವೆರಡು ರೋಡನ್ನು ಬೆಂಗಳೂರಿಗೆ ಭಾಳ ಅವಶ್ಯಕತೆ ಇದೆ, ಇಲ್ಲ ಅಂದ್ರೆ ಭಾಳ ಕಷ್ಟ ಆಗ್ತದೆ. ದಯವಿಟ್ಟು ತಾವು ಸಹಕಾರ ಕೊಡಿ. PH ಅಲ್ಲ ಶರವಣ ಅವರೇ, ವಿದ್ಯುತ್ ಸಿಗ್ತಾ ಇಲ್ಲ. ವಿದ್ಯುತ್ ವಿಚಾರ ಒಂದು ದೊಡ್ಡ ತಮಗೆ ಗೊತ್ತಿದೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಜಜ್ಮೆಂಟ್ ಆಗಿದೆ. ಯಾರು ಪ್ಲಾನ್ ಸೈನ್ಸ್ ಇಲ್ಲ, ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲ, ಅವ್ರಿಗೆ ಯಾರಿಗೂ ಕೊಡಬಾರ್ದು ಅಂತೇಳಿ ಆಗಿದೆ. ನಾನು ಸಾಮಾನ್ಯ ಮನೆಯವ್ರಿಗೆ ಏನಾದ್ರು ಸಹಾಯ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದ ಮೇಲೆ ನಾನೇ ಏಕ್ದಮ್ ಡಿಸಿಷನ್ ತೊಗೊಳಕ್ಕಾಗಲ್ಲ. ನಮ್ಮ ಚೀಫ್ ಸೆಕ್ರೆಟರಿ, ನಮ್ಮ ಆಫೀಸರ್ಸ್ ಎಲ್ಲ ಬರೆದುಬಿಟ್ಟಿದ್ದಾರೆ, ಕರೆಂಟ್ ನಿಲ್ಲಿಸಿ ಇದನ್ನು ಮಾಡಿಬಿಡಿ ಅಂತ ಬರೆದಿದ್ದಾರೆ. ಅದಕ್ಕೆ ನಾನು ಒಂದು ಹೊಸದಾಗಿ ಮಾಡಿ ಒಂದು ಕ್ಯಾಬಿನೆಟ್ಗೆ ಒಂದು ನೋಟ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವ ರೀತಿ ಪರಿಹಾರ ಕೊಡಬೇಕು ಅಂತ ಡೆಲ್ಲಿಲಿ ಹೋಗಿ ನೋಡ್ಕೊಂಡು ಬಂದೆ, ಬೇರೆ ಬೇರೆ ರಾಜ್ಯದವ್ರ ಹತ್ರ ಮಾತಾಡಿದ್ದೀನಿ. ಕೆಲವ್ರಿಗೆ ಪವರ್ ಇವರು ಇಲಾಖೆಯವರು ಕೂಡ ಅವರೆಲ್ಲ ಕಾಂಟ್ರಾಕ್ಟರ್ಸ್ ಎಲ್ಲ ಬಂದು 2 ಬಾರಿ ನಾನು ಭೇಟಿ ಮಾಡಿದ್ದಾರೆ. ನಮ್ಮ ಜಾರ್ಜ್ ಅವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ. ಅನೇಕ MLAಗಳೆಲ್ಲ ಮಾತಾಡಿದ್ದಾರೆ. ಬೆಂಗಳೂರು ಸಿಟಿ MLAಗಳು, ಹಳ್ಳಿಲಿರೋ MLAಗಳಿಗೂ ಇದು ಮನೆಗಳಿಗೂ ಕರೆಂಟ್ ಕೊಡ್ತಾ ಇಲ್ಲ. ಸುಮಾರು ಅಂಥದ್ದು 4-5 ಲಕ್ಷ ಕಲೆಕ್ಷನ್ಸ್ ಪೆಂಡಿಂಗ್ ಇದೆ. ಕೂಡಲೇ ಅದ್ರ ಬಗ್ಗೆ ರಿಸರ್ವ್ ಮಾಡಬೇಕು ಅಂತ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಸಬ್ಜೆಕ್ಟ್ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. PH ಪೂಜಾರಿ ಅವರು. ಅವಕಾಶಕ್ಕಾಗಿ ವಂದನೆ ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಸಭಾಪತಿಗಳೇ. ಶೂನ್ಯ ವೇಳೆಯ ಪ್ರಸ್ತಾಪವನ್ನು ಮಾತಾ ದಿನಾಂಕ 14/8/2025 ಗುರುವಾರದಂದು ಕನ್ನಡ ದಿನಪತ್ರಿಕೆಯಾದ ವಿಜಯವಾಣಿಯಲ್ಲಿ ಜೀವನದಿಯೇ ಮುಳುವಾಯಿತ, ಗೇಟ್ ತೆರವುಗೊಳಿಸುವ ಹಿನ್ನೆಲೆ ಮಲಪ್ರಭಾ ಪ್ರವಾಹಕ್ಕೆ ಒಡೆದ ಬ್ಯಾರೇಜ್ ಎಂಬ ಶೀರ್ಷಿಕೆ ಅಡಿಯಲ್ಲಿ ಪ್ರಕಟಣೆಗೊಂಡಿರುವ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಭಾಗದ ರೈತರು ಕಷ್ಟಪಟ್ಟು ಉತ್ತಿ ಬಿತ್ತಿ ಹಸಿರು ಮೈದುಂಬಿಕೊಂಡಿದ್ದ ಭೂತಾಯಿ ಮಡಿಲು ಕಂದಕವಾಗಿ ಸೃಷ್ಟಿಯಾಗಿರುವುದು ಅತ್ಯಂತ ನೋವು ತಂದಿದೆ. ಜೀವನದಿ ಮಲಪ್ರಭಾ ನದಿಯ ಆರ್ಭಟ ಈ ಭಾಗದ ರೈತರನ್ನು ಹೈರಾಣಿಸಿದೆ. ಈ ಎಲ್ಲ ಸಮಸ್ಯೆಗಳು ಸಣ್ಣ ನೀರಾವರಿ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ ಧೋರಣೆಯ ಕಾರಣದಿಂದ ಎಂಬ ವರದಿಯಾಗಿರುವುದು ಕೂಡ ಅಚ್ಚರಿಯ ಸಂಗತಿ. ಪ್ರವಾಹ ಇಲ್ಲ, ಅತಿವೃಷ್ಟಿ ಇಲ್ಲ, ಆದರೂ ಹುನಗುಂದ ತಾಲೂಕಿನ ಬೇವಿನಾಳ ಮತ್ತು ಸುರುಳಿಕಲ್ ಗ್ರಾಮದ ನಡುವೆ ಬರುವ ನದಿಗೆ ನಿರ್ಮಿಸಿರುವ ಬ್ರಿಡ್ಜ್ ಕಮ್ ಬ್ಯಾರೇಜ್ನಿಂದ ಅವಾಂತರ ಎಂದು ಹೇಳಲಾಗುತ್ತಿದೆ. ರಾಜ್ಯ ಸರ್ಕಾರ ನಿಯಮಾನುಸಾರ ಬ್ಯಾರೇಜ್ ಗೇಟ್ ವಿಸ್ತರಿಸಬೇಕಿದ್ದ ಅಧಿಕಾರಿಗಳು ಯಾರದೋ ಮೇಲಿನ ಕೋಪಕ್ಕೆ ರೈತರ ಜಮೀನುಗಳ ಹಸಿರು ವನವಾಗಿದ್ದ ಭೂತಾಯಿಯ ಒಡಲಿಗೆ ಸಂಚಕಾರ ತಂದೊಡ್ಡಿದ್ದಾರೆ. ಮಳೆಯ ಅವಾಂತರ ಇನ್ನೂ ಹೆಚ್ಚಾದರೆ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ನದಿಯ ಒಡಲಿಗೆ ಭೂಮಿ ಆಪೋಷಣವಾಗಿ ರೈತರು ನಾಶಕ್ಕೆ ಒಳಗಾಗುವುದಂತೂ ಗ್ಯಾರಂಟಿ. ರೈತರ ಜಮೀನುಗಳು ಕುಸಿದು ಬೀಳುವುದರಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಈಗಾಗಲೇ ಮೇಲಿಂದ ಮೇಲೆ ರೈತರ ಜಮೀನುಗಳು ನೀರಿನ ಪಾಲಾಗಿ ಇದರಿಂದ ರೈತರು ಸಂಕಷ್ಟಕ್ಕೆ ಒಳಗಾಗಿರುವುದನ್ನು ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ರೈತರ ಸಂಕಷ್ಟವನ್ನು ಬಗೆಹರಿಸುವಲ್ಲಿ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ರೈತರ ಭೂಮಿ ನೀರು ಪಾಲಾಗದಂತೆ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳಿಗೆ ಗೇಟ್ಗಳನ್ನು ಅಳವಡಿಸಲು, ಬಲಭಾಗ ತಡೆಗೋಡೆ ನಿರ್ಮಿಸಲು ತುರ್ತು ಕ್ರಮ ಕೈಗೊಳ್ಳಬೇಕು. ಹಾಗೆಯೇ ಈ ಬ್ಯಾರೇಜ್ ಗೇಟ್ ಎತ್ತರಿಸಲು ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಈ ಶೂನ್ಯ ವೇಳೆಯಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೆ. ಸನ್ಮಾನ್ಯ ಸಭಾಪತಿಗಳೇ, ಈ ಬ್ಯಾರೇಜನ್ನು ಹುನಗುಂದ ತಾಲೂಕು ಸುರಕಲ್ ಬ್ಯಾರೇಜ್ ಅಂತೇಳಿ ಮಲಪ್ರಭಾ ನದಿ ಮೇಲೆ 2009-10ರಲ್ಲಿ ಕಟ್ಟಿರ್ತಕ್ಕಂಥ. ಇದರ ಜೊತೆಯಲ್ಲಿ ಆ ಮಲಪ್ರಭಾ ಮೇಲೆ ಸುಮಾರು 20 ಬ್ಯಾರೇಜ್ಗಳು ಕಟ್ಟಿದ್ದಾರೆ. ಈ ಬ್ಯಾರೇಜ್ ಮೇಲೆ 16 ಬ್ಯಾರೇಜ್ಗಳಿದ್ದಾವೆ. ಇದರ ಕೆಳಗೆ ಡೌನ್ ಸ್ಟ್ರೀಮ್ನಲ್ಲಿ ಇನ್ನೂ 3 ಬ್ಯಾರೇಜ್ಗಳಿದ್ದಾವೆ, 19 ಬ್ಯಾರೇಜ್. ಇದರಲ್ಲಿ ಇದಕ್ಕೊಂದು ಮಾತ್ರ ಈಗ ಹಾನಿಯಾಗಿರ್ತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಇದು ಸಹಜವಾಗಿ ಏಪ್ರಿಲ್-ಮೇ ತಿಂಗಳಲ್ಲಿ ನೀರು ಕಡಿಮೆ ಆಗ್ತದೆ, ದನಗಳಿಗೆ ಕುಡಿಯೋ ನೀರಿಗಾಗಿ ಅದನ್ನು ಗೇಟ್ಸ್ ಅಳವಡಿಸ್ತಾರೆ. ಜುಲೈ-ಆಗಸ್ಟ್ ಬಂದಾಗ ಸಹಜವಾಗಿ ನೀರು ಬರುವಂಥ ಸಂದರ್ಭದಲ್ಲಿ ಗೇಟ್ಗಳನ್ನು ತೆಗೆದಿರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಬೇಕಾದ್ರೆ ಆ ಪರ್ಟಿಕ್ಯುಲರ್ ಬ್ಯಾರೇಜ್ನಲ್ಲಿ ಅಪ್ರೋಚ್ ರೋಡ್ ಇಲ್ಲ. ರೈತರು ಅಲ್ಲಿಗೆ ಹೋಗಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ಇವತ್ತು ರಿಪೋರ್ಟ್ ಆಗಿದೆ. ಹಾಗಾಗಿ ಈಗಾಗಲೇ 28,000 ಕ್ಯೂಸೆಕ್ಸ್ ಇತ್ತೀಚಿನ ಮಳೆಯಿಂದಾಗಿ ಬೆಣ್ಣೆಹಾಳದಲ್ಲಿ ಪ್ರವಾಹ ಉಂಟಾಗಿ 28,000 ಕ್ಯೂಸೆಕ್ಸ್ ನೀರು ಹರಿದು ಬಂದಿರೋದ್ರಿಂದ ಅಲ್ಲಿ ಕವರ್ ಆಗಿ ಸ್ಟ್ರಕ್ಚರ್ ಹಂಗೆ ಅದ. ಇಲ್ಲಿ ಎಲ್ಲ ಫೋಟೋಸ್ ಎಲ್ಲ ತರಿಸಿ ಇಮಿಡಿಯೇಟ್ ರಿಪೋರ್ಟ್ ಇದೆ. ಅದನ್ನು ಮಾಡಿ ಕವರ್ ಆಗಿ ನೀರೆಲ್ಲ ಆಗಿ ಸ್ವಲ್ಪ ತೊಂದರೆ ಆಗಿದೆ. ಈಗಾಗಲೇ ಪೊಲೀಸ್ನವ್ರು ಸಹಕಾರ ತಗೊಂಡು ಕಂಪ್ಲೇಂಟ್ ಕೊಟ್ಟು 13ನೇ ತಾರೀಕು ಪೊಲೀಸ್ನವ್ರ ಜೊತೆ ನಮ್ಮ ಅಧಿಕಾರಿಗಳು ಹೋಗಿ ಆ ಅಪ್ರೋಚ್ ರೈತರಿಗೆ ಕನ್ವಿನ್ಸ್ ಮಾಡಿ ಹೋಗಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಿದ್ದಾರೆ. ಈಗಾಗಲೇ ಅದನ್ನು ಎಸ್ಟಿಮೇಟ್ ಸಹಿತ ಮಾಡಿಸಿದ್ವಿ. ಸುಮಾರು 75 ಲಕ್ಷ ಆಗ್ಬೋದು. ತಕ್ಷಣ ಅದನ್ನು ಸರಿ ಮಾಡಿ ತಡೆಗೋಡೆ ನಿರ್ಮಾಣ ಮಾಡಬೇಕಾದ್ರೆ ತಡೆಗೋಡೆ ಸಹಿತ ನಿರ್ಮಾಣ ಮಾಡಿ ಅದನ್ನು ಜನರಿಗೆ ಮುಂದೆ ತೊಂದರೆ ಆಗಲಾದಂಗೆ ಮಾಡ್ತೀವಿ. ಆಗಿರ್ತಕ್ಕಂಥಂದರೆ
ಸಡನ್ನಾಗಿ 28,000 ಕ್ಯೂಸೆಕ್ಸು ಪ್ರವಾಹ ಬಂದಿದೆ. ಎರಡನೇದಾಗಿ ರೈತರು ಅಲ್ಲಿಗೆ ಹೋಗ್ಲಿಕ್ಕೆ ಕೊಡಲಿಲ್ಲ. ಉಳಿದ ಒಂದು 19 ಬ್ಯಾರೇಜಿನಲ್ಲಿ ಎಲ್ಲಿ ತೊಂದರೆ ಆಗಿಲ್ಲ, ಅದೇ ಲೈನಲ್ಲಿ ಮಲಪ್ರಭಾದಲ್ಲಿ. ಈ ಬ್ಯಾರೇಜಿಗೆ ಮಾತ್ರ ರೈತರು ಯಾವುದೇ ಕಾರಣ ಗೊತ್ತಿಲ್ಲ, ಅದನ್ನು ವೆರಿಫೈ ಮಾಡಲಿಕ್ಕೆ ಹೇಳಿದ್ವಿ. ಅವ್ರಿಗೆ ಅಪ್ರೋಚ್ ರೋಡ್ ಸಹಿತ ಮಾಡಿಕೊಳ್ಳಲಿಕ್ಕೆ ಅಲ್ಲೇ ಜಿಲ್ಲಾಧಿಕಾರಿಗಳು ಸಹಿತ ನಾವು ಸೂಚನೆ ಕೊಡ್ತಾ ಇದ್ವಿ, ಮುಂದೆ ಈ ರೀತಿಯಾದ ತೊಂದರೆ ಆಗಲ್ಲ ಅಂತೇಳಿ. ಆಗಿರ್ತಕ್ಕಂಥ ಇದನ್ನು ಕಟ್ಟೋಣ, ತಕ್ಷಣ ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡಿಕೊಡ್ತೀವಿ. ಸಿಟಿ ಇವರೇ ಸರ್, ಒಂದೇ ನಿಮಿಷ. ಪ್ರಸ್ತಾವನೆ ಅಲ್ಲ, ಸುಮ್ಮನೆ ಕ್ವಶನ್ ಆನ್ಸರ್ ಬೇಡ. ಜಲಾಶಯದಿಂದ ಇವರೇ ಪೂಜಾರಿ ಅವರೇ, ಇದು ಶೂನ್ಯ ವೇಳೆ, ನೀವು ಪ್ರಸ್ತಾವನೆ ಮಾಡಬೇಕಷ್ಟೇ, ಕ್ವಶನ್ ಆ್ಯಂಡ್ ಆನ್ಸರ್ ಅಲ್ಲ. ಸಿ ಟಿ ರವಿ ಅವರು. ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯಲ್ಲಿ ವಿಷಯ ಪ್ರಸ್ತಾಪಿಸಲು ಬಯಸುತ್ತೇನೆ. ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ PhD ನೆಟ್ ಸೆಟ್ ಪೂರೈಸಿದ ಅಧ್ಯಾಪಕರಿಗೂ ಲಕ್ಷ ವೇತನ 881 ಅನರ್ಹರಿಗೆ UGC ಸ್ಕೇಲ್ ಎಂಬ ಶಿರೋನಾಮೆ ಅಡಿಯಲ್ಲಿ ಪ್ರಕಟವಾಗಿರುವ ವರದಿಯನ್ನು ಪ್ರಸ್ತಾಪಿಸಲು ಬಯಸುತ್ತೇನೆ. ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ನಿಗದಿಪಡಿಸಿರುವ ವಿದ್ಯಾರ್ಹತೆ ಇಲ್ಲದೇ ಇದ್ದರೂ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದ 881 ಸಹಾಯಕ ಪ್ರಾಧ್ಯಾಪಕರು ಲಕ್ಷಾಂತರ ರೂಪಾಯಿ UGC ವೇತನ ಪಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ರಾಜ್ಯದಲ್ಲಿ 430 ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿದ್ದು 7,000 ಕಾಯಂ ಸಹಾಯಕ ಪ್ರಾಧ್ಯಾಪಕರು, 12,000 ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಲ್ಲಿ 881 ಉಪನ್ಯಾಸಕರು UGC ವೇತನಕ್ಕೆ ಅನರ್ಹರು ಎಂಬುದನ್ನು ಮಹಾಲೇಖಪಾಲರು ಪತ್ತೆ ಮಾಡಿದ್ದಾರೆ. UGC ನಿಯಮಗಳ ಪ್ರಕಾರ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರುಗಳು ಮುಖ್ಯವಾಗಿ ನೆಟ್ ಸೆಟ್ PhD ಪದವಿ ಪಡೆದಿರಬೇಕು. ಆಗ ಮಾತ್ರ 2006ರ UGC ವೇತನ ಶ್ರೇಣಿ ಪಡೆಯಲು ಅರ್ಹರಾಗಿರುತ್ತಾರೆ. ಆದರೆ ನಿಗದಿಪಡಿಸಿದ ಮಾನದಂಡಗಳು ಇಲ್ಲದೇ ಇದ್ದರೂ ಸಹಾಯಕ ಪ್ರಾಧ್ಯಾಪಕರಾಗಿ ನೇಮಕಗೊಂಡು UGC ವೇತನ ಪಡೆಯುತ್ತಿದ್ದರೂ ಇಲಾಖೆಯ ಗಮನಕ್ಕೆ ಬಂದಿರಲಿಲ್ಲ. ಮಹಾಲೇಖಪಾಲರು ಆಕ್ಷೇಪಣೆ ವ್ಯಕ್ತಪಡಿಸಿದ ನಂತರ ಕಾಲೇಜು ಶಿಕ್ಷಣ ಇಲಾಖೆಯು ಎಲ್ಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಪ್ರಾಂಶುಪಾಲರಿಗೆ ಅನರ್ಹರಾಗಿದ್ದರೂ UGC ವೇತನ ಪಡೆಯುತ್ತಿರುವ ಸಹಾಯಕ ಪ್ರಾಧ್ಯಾಪಕರ ಪಟ್ಟಿ ಕಳುಹಿಸಿಕೊಡಲು ಸೂಚನೆ ನೀಡಿದೆ. ಸರ್ಕಾರ ಕೂಡಲೇ ಈ ವಿಚಾರವನ್ನು ಸಮಗ್ರವಾಗಿ ಪರಿಶೀಲಿಸಿ ವಿದ್ಯಾರ್ಹತೆ ಇಲ್ಲದಿದ್ದರೂ UGC ವೇತನ ಪಡೆಯುತ್ತಿರುವ ಅನರ್ಹ ಪ್ರಾಧ್ಯಾಪಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸುತ್ತೇನೆ. ಸಭಾನಾಯಕರೇ, ಇದು ಅತ್ಯಂತ ಗಂಭೀರವಾದಂತ ಒಂದು ಪ್ರಶ್ನೆ ಅಲ್ಲ, ಇದು ಅತ್ಯಂತ ಒಂದು ಗಂಭೀರವಾದಂತ ಒಂದು ಪ್ರಶ್ನೆ. ಇದ್ರ ಬಗ್ಗೆ ಸ್ವಲ್ಪ ತಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ. ಐವನ್ ಡಿಸೋಜರ್ ಅವರು. ಧನ್ಯವಾದಗಳು ಸಭಾಪತಿಗಳೇ. ಕರಾವಳಿ ಕರ್ನಾಟಕದಲ್ಲಿ ಜರುಗುವ ಜನಪ್ರಿಯ ಕ್ರೀಡೆ ಆಗಿರ್ತಕ್ಕಂಥ ಕಂಬಳ ಕ್ರೀಡಾಕೂಟಕ್ಕೆ ಸರ್ಕಾರದಿಂದ ಪ್ರತಿ ಕಂಬಳಕ್ಕೆ 5 ಲಕ್ಷ ರೂಪಾಯಿ ಅನುದಾನದ ಬದಲು 2 ಲಕ್ಷ ರೂಪಾಯಿ ಅನುದಾನ ನೀಡಿ ಉಳಿದ ಹಣಕ್ಕೆ ಕತ್ತರಿ ಮಾಡಿರುವ ಬಗ್ಗೆ ಪತ್ರಿಕೆಯಲ್ಲಿ ವರದಿಗಳು ಪ್ರಕಟವಾಗಿದ್ದಾವೆ. ಕರ್ನಾಟಕದ ಜನಪದ ಕ್ರೀಡೆಗಳಲ್ಲಿ ಕರಾವಳಿ ಭಾಗದಲ್ಲಿ ಜರುಗುವ ಕಂಬಳ ಕ್ರೀಡಾಕೂಟವು ಅತ್ಯಂತ ಜನಪ್ರಿಯ ಕ್ರೀಡೆ ಹಾಗೂ ಇದನ್ನು ದೇಶ ವಿದೇಶಗಳಲ್ಲಿ ಏಕಕಾಲದಲ್ಲಿ ವೀಕ್ಷಿಸುತ್ತಿರುವ ಅತ್ಯಂತ ಜನಪ್ರಿಯ ಕ್ರೀಡೆಯಾಗಿ ಕರಾವಳಿ ಭಾಗದಲ್ಲಿ ಒಟ್ಟು 24 ಕಂಬಳಗಳು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ನಡೆಯುತ್ತವೆ. ಪ್ರತಿ ಕಂಬಳಕ್ಕೆ 25ರಿಂದ 40 ಲಕ್ಷ ರೂಪಾಯಿ ವೆಚ್ಚವಾಗುತ್ತದೆ. ಈ ಕಂಬಳಗಳಿಗೆ ಸರ್ಕಾರ 3 ಬಾರಿ 5 ಲಕ್ಷದಂತೆ ಘೋಷಣೆ ಮಾಡಿ ಹಣವನ್ನು ಪಾವತಿ ಮಾಡಿರುತ್ತದೆ. ಆದರೆ 23-24 ಸಾಲಿನಲ್ಲಿ ಕಂಬಳಕ್ಕೆ ಸರ್ಕಾರವು 19, 12, 24ರಂದು ತಲಾ 5 ಲಕ್ಷ ರೂಪಾಯಿ ನೀಡುವಂತೆ ಆದೇಶವನ್ನು ಹೊರಡಿಸಿದೆ. ಎರಡೂ ಸದನಗಳಲ್ಲಿ ಚರ್ಚಿಸಿ ಪ್ರವಾಸೋದ್ಯಮ ಸಚಿವರು 5 ಲಕ್ಷದಂತೆ 24 ಕಂಬಳಗಳಿಗೆ 1,20,00,000 ರೂಪಾಯಿ ನೀಡುವ ಘೋಷಣೆಯಾಗಿದೆ. ಆದರೆ ಜೂನ್ 30ರಂದು ಹೊಸ ಆದೇಶ ಹೊರಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ 10 ಕಂಬಳಗಳಿಗೆ 20 ಲಕ್ಷ, ಉಡುಪಿ ಜಿಲ್ಲೆಯ 5 ಕಂಬಳಗಳಿಗೆ 20 ಲಕ್ಷ, ಒಟ್ಟು 40 ಲಕ್ಷ ರೂಪಾಯಿ ಮಂಜೂರು ಮಾಡಿದೆ. 1,20,00,000 ರೂಪಾಯಿ ಬದಲು 40 ಲಕ್ಷ ಮಂಜೂರು ಮಾಡಿದೆ. ಘೋಷಣೆಯಾದ 1,20,00,000 ಬದಲು ಕೇವಲ 40 ಕೋಟಿ ನೀಡಿರುವುದರಿಂದ ಕಂಬಳ ಸಮಿತಿಯು ಈ ಹಣವನ್ನು ಬಟವಾಡೆ ಮಾಡುವುದು ಹೇಗೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದೆ. ಸರ್ಕಾರ ಘೋಷಿಸಿದಂತೆ ಪ್ರತಿ ಕಂಬಳಕ್ಕೆ 5 ಲಕ್ಷದಂತೆ 1,20,00,000 ರೂಪಾಯಿ ಹಣವನ್ನು ಪಾವತಿಸಲು ಜಿಲ್ಲಾ ಕಂಬಳ ಸಮಿತಿಯು ಬೇಡಿಕೆಯಾಗಿತ್ತು ಮತ್ತು ಕಂಬಳ ಕ್ರೀಡೆ ಪ್ರೋತ್ಸಾಹಿಸಲು ಪ್ರತಿ ವರ್ಷ 5 ಲಕ್ಷ ರೂಪಾಯಿ ಸರಿಯಾಗಿ ಎಲ್ಲ 24 ಕಂಬಳಗಳಿಗೆ ಸಮಾನವಾಗಿ ನೀಡಬೇಕೆಂದು ಕರಾವಳಿ ಭಾಗದ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾ ಆಯೋಜಕರು ಒತ್ತಾಯಿಸಿರುತ್ತಾರೆ. ಈ ಬಗ್ಗೆ ಕರಾವಳಿ ಭಾಗದ ಪತ್ರಿಕೆಗಳಾದ ಉದಯವಾಣಿ, ವಿಜಯ ಕರ್ನಾಟಕ, ವಾರ್ತಾ ಭಾರತಿಯಲ್ಲಿ
ಸುದ್ದಿ ಪ್ರಕಟವಾಗಿದ್ದು, ಸರ್ಕಾರ ನೀಡಿದ ಮಾತಿನಂತೆ ಪ್ರವಾಸೋದ್ಯಮ ಸಚಿವರು ಉಳಿದ 80 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಬೇಕು ಮತ್ತು ಮುಂದಿನ ಸಾಲಿನ ಕಂಬಳದ ಸಹಾಯಧನ 1,20 ಲಕ್ಷ ರೂಪಾಯಿ ಹಣವನ್ನು ನೀಡಲು ಕ್ರಮ ಕೈಗೊಳ್ಳಬೇಕೆಂದು ಸದನದ ಮೂಲಕ ಮಾನ್ಯ ಸಚಿವರನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರೇ, ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ತಾವು ಜಿಲ್ಲೆಯವರು ತಮ್ಗೆ ಗೊತ್ತಿದೆ ಈ ಬಗ್ಗೆ. ಈಗ ಪ್ರಶ್ನೆ ಇಲ್ಲ ಸರ್. ಓಕೆ, ಇವರ ಅವಕಾಶಕ್ಕಾಗಿ ಧನ್ಯವಾದಗಳು. ಸಭಾಧ್ಯಕ್ಷರೇ, ರಾಜ್ಯದಲ್ಲಿ ಈಡಿಗ ಬಿಲ್ಲವ ಸಮುದಾಯವು ಶತಮಾನಗಳಿಂದ ಶೇಂದಿ ಇಳಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿಸಿಕೊಂಡು ಸಮಾಜದ ಭಾಗವಾಗಿದ್ದರೂ ಬದಲಾದ ದಿನಮಾನಗಳಲ್ಲಿ ಕುಲಕಸಬನ್ನು ತೊರೆಯಲಾಗದೆ ಮುಂದುವರಿಸಿಕೊಂಡು ಬರುತ್ತಾ ಹಲವು ಪೀಳಿಗೆಗಳ ಹಸಿವು ನೀಗಿಸುವ ಕಾಯಕದಲ್ಲಿ ನಿರತವಾಗಿರುವುದು ಎಲ್ಲರಿಗೂ ತಿಳಿದಿರುವ ಸಂಗತಿಯಾಗಿದೆ. ಅದ್ಯಾಗೂ ವೃತ್ತಿ ಪೋಷಣೆ ಮಾಡಲಾಗದ 25% ಹೆಚ್ಚಿನ ಮಂದಿ ಮೂಲ ಕಸಬನ್ನು ಅನಿವಾರ್ಯವಾಗಿ ತೊರೆಯಬೇಕಾದುದು ವಿಷಾದದ ಸಂಗತಿಯಾಗಿದೆ. ಇನ್ನುಳಿದವರು ವೃತ್ತಿ ಪೋಷಣೆ ಮತ್ತು ಸರ್ಕಾರದ ಅಬ್ಕಾರಿ ನೀತಿಗಳಿಗೆ ಹೊಂದಿಕೊಂಡು ವೃತ್ತಿಯನ್ನು ಮುನ್ನಡೆಸುತ್ತಿದ್ದಾರೆ. ಈ ಹಿಂದೆ ಅವರಿಗೆ ಅಬ್ಕಾರಿ ಮೂಲದಿಂದ ದೊರೆಯುತ್ತಿದ್ದ 20% ಲಾಭಾಂಶವು ಈಗ 10% ಕುಸಿದುಕೊಂಡಿರುವುದು ಮುಖ್ಯ ಆತಂಕಕ್ಕೆ ಕಾರಣವಾಗಿದೆ. ಇತರ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯದಲ್ಲಿನ ಈಡಿಗ ಬಿಲ್ಲವ ಸಮಾಜದ ಆರ್ಥಿಕ ವ್ಯವಸ್ಥೆ ಅಸ್ತವ್ಯಸ್ತಗೊಂಡು ದುರ್ಬಲಗೊಂಡಿರುತ್ತದೆ. ಕಾನೂನುಗಳ ದುರ್ಬಳಕೆ, ಜಾಮೀನಿಲ್ಲದ ಪ್ರಕರಣಗಳಲ್ಲಿ ಇವುಗಳನ್ನು ಆರೋಪಿತ ಸ್ಥಾನದಲ್ಲಿ ನಿಲ್ಲಿಸುವುದು, ಉದ್ದೇಶಪೂರ್ವಕ ದಾವೆಗಳನ್ನು ಹೂಡುವುದು, ಇಂಥ ಶೋಷಣೆ ಹೆಚ್ಚಾಗಿದ್ದು ಹಣಬಲ ಉಳ್ಳವರ ಸಂಖ್ಯೆ ಹೆಚ್ಚಾಗಿ ಕುಲ ಕಸುಬುದಾರರನ್ನು ಈ ವೃತ್ತಿಯಿಂದ ಹೊರ ದಬ್ಬುವ ಕೆಲಸ ಅವಿರತವಾಗಿ ಸಾಗುತ್ತಾ ಬರುತ್ತಿದೆ. ದಯಮಾಡಿ ಅಬ್ಕಾರಿ ಉದ್ಯಮದಲ್ಲಿ ತೊಡಗಿರುವ ಈಡಿಗ ಬಿಲ್ಲವ ಸಮಾಜದ ಉದ್ದಿಮೆದಾರರಿಗೆ 20% ಲಾಭಾಂಶ ನೀಡುವುದನ್ನು ಮುಂದುವರಿಸಬೇಕು. ವಿಧಿಸಿರುವ ಸನದಿ ಶುಲ್ಕವನ್ನು ಹಿಂಪಡೆಯಬೇಕು. ಮೂಲ ಕಸುಬುದಾರರ ಹಿತಕ್ಕಾಗಿ ರಾಜ್ಯ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ ರವರು ನೀಡಿರುವ ಸಲಹೆಗಳನ್ನು ಪರಿಗಣಿಸಬೇಕು. ತೆಲಂಗಾಣ ಮಾದರಿಯಲ್ಲಿ ಅಲ್ಲಿನ ಗೌಡ ಸಮುದಾಯಕ್ಕೆ ನೀಡಲಾದ ವ್ಯಾವಹಾರಿಕ ಬೆಂಬಲದ ಜೊತೆಗೆ ವ್ಯಾವಹಾರಿಕ ಲಾಭಾಂಶವನ್ನು ರಾಜ್ಯದ ಸ್ಥಳೀಯ ಈಡಿಗ ಬಿಲ್ಲವ ಸಮುದಾಯದ ಮೂಲ ಕಸುಬುದಾರರಿಗೆ, ಸನ್ನದುದಾರರಿಗೆ ನೀಡಲು ಸರ್ಕಾರ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಿ ಸಮಿತಿ ವರದಿಯನ್ನು ಕಾಲಮಿತಿಯೊಳಗೆ ಅನುಷ್ಠಾನಕ್ಕೆ ತರಲು ಕ್ರಮ ಕೈಗೊಳ್ಳಬೇಕೆಂದು ಶೂನ್ಯ ವೇಳೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರೇ, ಮಂತ್ರಿಗಳು ಸರ್ಕಾರಿ ಸಚಿವನ ನಾನೇ ಉತ್ತರ ಕೊಡ್ತಾ ಇದ್ದೀನಿ. 2005ರಲ್ಲಿ 20% ಇದ್ದದ್ದನ್ನು 10% ಇಳಿಸಿತ್ತು. ಇದು ಕಾಮನ್ ಆಗಿ ಓನ್ಲಿ ಬಿಲ್ಲವ ಅಥವಾ ಈಡಿಗರಿಗೆ ಮಾತ್ರ ಅಲ್ಲ, ಎಲ್ಲ ಮಾರಾಟಗಾರರಿಗೆ ಸಂಬಂಧಪಟ್ಟಂತೆ 20% ಇದ್ದದ್ದನ್ನು 10% ಅವತ್ತು ಇಳಿಸಿದರು. ಮರ್ಚೆಂಟ್ ಅಸೋಸಿಯೇಷನ್ದವರು ನಮ್ಗೆ ಮನವಿ ಕೊಟ್ಟಿದ್ದಾರೆ, ಅದು ಪರಿಶೀಲನೆ ಹಂತದಲ್ಲಿ ಇದೆ. ಮುಂದೆ ಹರಾಜು ಮಾಡಬೇಕು ಅಂತೇಳಿ ಒಂದು ಸರ್ಕಾರದ ಯೋಚನೆ ಇದೆ. ಹರಾಜಿನಲ್ಲಿ ಬೇಕಾದ ರಿಸರ್ವೇಷನ್ ತರಲಿಕ್ಕೆ SC ST ಬಿಲ್ಲವ ಇದೇನು ಹಲವಾರು ಸಮಾಜಗಳು ಮೊದಲು ಮಾಡ್ತಾಯಿದ್ವು, ಅವ್ರಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಂತಕ್ಕಂಥ ಯೋಚನೆ ನಮ್ಮ ಹತ್ರ ಇದೆ. ಅದ್ರ ಜೊತೆಗೆ ತೆಲಂಗಾಣದಲ್ಲಿ ಕೆಲವು ವಿಷಯದಲ್ಲಿ ರಿಸರ್ವೇಷನ್ ಕೊಡ್ತಾರೆ ಅಥವಾ ಲಾಭಾಂಶವನ್ನು ಹೆಚ್ಚಿಗೆ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನು ಸನ್ಮಾನ್ಯ ಹಿರಿಯ ಸದಸ್ಯರು ಈಗ ತಾನೇ ಮಾತನಾಡಿದ್ದಾರೆ. ಸಾಧ್ಯ ಆದರೆ ತೆಲಂಗಾಣಕ್ಕೆ ಒಂದು ಕಮಿಟಿಯನ್ನು ಕರೆಸಿ ಅದನ್ನು ಅಲ್ಲಿ ಏನು ನಡೀತಾ ಇದೆ, ಅದೇನೆಲ್ಲ ಲಾಭ ಆಗ್ತಿದ್ರೆ ಅಥವಾ ಜನಾಂಗಕ್ಕೆ ಸಹಾಯ ಆಗ್ತಿದ್ರೆ ಅದನ್ನು ರಿಪೋರ್ಟ್ ತರಿಸಿ ಕ್ರಮ ಕೈಗೊಳ್ತಾರೆ. ಡಾಕ್ಟರ್ ತಲವಾರ್ ಸಾಬಣ್ಣ ಅವರು. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ಸನ್ಮಾನ್ಯ ಸಭಾಪತಿಗಳೇ, ಕರ್ನಾಟಕ ರಾಜ್ಯದ ಜಾನಪದ ಇತಿಹಾಸ ಮತ್ತು ಪರಂಪರೆ ಹಾಗೂ ಗ್ರಾಮೀಣ ಕೃಷಿಕ ಸಮುದಾಯಗಳು, ರೈತರು, ಕಾರ್ಮಿಕರು, ಶ್ರಮಿಕರು, ದಲಿತರು, ಅಲೆಮಾರಿಗಳು, ಬುಡಕಟ್ಟು ಜನರು ಮತ್ತು ಜಾನಪದ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ರಾಜ್ಯದ ಜಾನಪದ ವಿಶ್ವವಿದ್ಯಾಲಯ ಮಾಡುತ್ತಿದೆ. ಜಾನಪದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ಸಿಬ್ಬಂದಿಗೆ ನೀಡಿಲ್ಲ ವೇತನ ಎಂಬ ಶೀರ್ಷಿಕೆ ಅಡಿಯಲ್ಲಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ವರದಿಯಾಗಿದೆ. ಹೊರಗುತ್ತಿಗೆ ಆಧಾರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವಚ್ಛತಾ ಸಿಬ್ಬಂದಿ, ಗಾರ್ಡನ್ ಸಿಬ್ಬಂದಿ, ವಾಹನ ಚಾಲಕರು, ಭದ್ರತಾ ಕೆಲಸಗಾರರು, ಕಚೇರಿ ಸಹಾಯಕರು ಮತ್ತು ತಾತ್ಕಾಲಿಕ ಸಹಾಯಕ ಪ್ರಾಧ್ಯಾಪಕರಿಗೆ ಕಳೆದ 5 ತಿಂಗಳಿಗೂ ಹೆಚ್ಚಿನಿಂದ ಸಂಬಳ ನೀಡಿಲ್ಲ. ಇದರಿಂದ ಸಿಬ್ಬಂದಿಗಳು ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ. ಬೇರೆ ವಿಶ್ವವಿದ್ಯಾಲಯಗಳಿಗೆ ಹೋಲಿಸಿದರೆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಪ್ರಾಧ್ಯಾಪಕರಿಗೆ ಅತಿ ಕಡಿಮೆ ವೇತನ ನೀಡಲಾಗುತ್ತಿದೆ. ಕಳೆದ 10 ವರ್ಷದಿಂದ ಕೇವಲ 25,000 ವೇತನ ಪೂರ್ಣಕಾಲಿಕ ಪ್ರಾಧ್ಯಾಪಕರಿಗೆ ನೀಡಲಾಗುತ್ತಿದೆ. ಪೂರ್ಣಕಾಲಿಕ ಮತ್ತು ಅರೆಕಾಲಿಕ ಪ್ರಾಧ್ಯಾಪಕರಿಗೆ ವರ್ಷದಲ್ಲಿ 7 ತಿಂಗಳು ಕಾರ್ಯಭಾರ ಮತ್ತು ನೇಮಕಾತಿ ಆದೇಶವನ್ನು ನೀಡುವುದಿಲ್ಲ. ಆದರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ 11 ತಿಂಗಳು ಕಾರ್ಯಭಾರ ಹಾಗೂ ನೇಮಕಾತಿ ಆದೇಶ ನೀಡುತ್ತಿದ್ದಾರೆ.
ಸಾಕಷ್ಟು ಬಾರಿ ಕುಲಪತಿಗಳು ಕುಲಸಚಿವರಿಗೆ ವೇತನ ಪಾವತಿಸುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಎಂದು ಪತ್ರಿಕೆಯಲ್ಲಿ ವರದಿಯಾಗಿದೆ. ಇದರಿಂದ ಸಿಬ್ಬಂದಿಗಳ ದೈನಂದಿನ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ. ಈ ಹಿನ್ನೆಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಮತ್ತು ಅರೆಕಾಲಿಕ ಉಪನ್ಯಾಸಕರಿಗೆ ತಕ್ಷಣವೇ ವೇತನವನ್ನು ನೀಡಿ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿಯವರು ಈ ಮೂಲಕ ಒತ್ತಾಯಿಸುತ್ತೇನೆ. ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲು CN ಮಂಚೇಗೌಡ. ಧನ್ಯವಾದಗಳು ಸಭಾಪತಿಗಳೇ. ಸಂಕನೂರು ಇಬ್ಬರಿದೆ. ನನಗೆ ಮತ್ತು SV ಸಂಕನೂರ್ ಅವರಿಗೆ 2 ಜನ ಹಾಕಿದ್ವಿ. ಅವ್ರು ನನಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ. ಮಾತಾಡಿ. ಸಾರ್ವಜನಿಕ ಮಹತ್ವದ ಜರೂರು ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ಅವಕಾಶ ಕೊಟ್ಟ ಧನ್ಯವಾದಗಳು. ಮೈಸೂರಿನಲ್ಲಿ ಡ್ರಗ್ಸ್ ಮಾಫಿಯಾ ಮಾದಕ ವಸ್ತು ಸೇವನೆ ಪ್ರಕರಣದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿರುವ ವಿಚಾರ ದಿನಾಂಕ 13, 14, 15ರಂದು ಮೈಸೂರು ಮಿತ್ರ ಆಂದೋಲನ ಹಾಗೂ ವಿಜಯವಾಣಿ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗಿರುತ್ತದೆ. ಡ್ರಗ್ಸ್ ನಿರ್ಮೂಲನೆಗಾಗಿ ನಶೆಮುಕ್ತ ಕ್ಯಾಂಪಸ್ ಅಭಿಯಾನದಡಿಯಲ್ಲಿ ಸಾವಿರಾರು ವಿದ್ಯಾರ್ಥಿ ಸಮೂಹ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಸಾಂಸ್ಕೃತಿಕ ನಗರಿ ಮೈಸೂರು ಇತ್ತೀಚೆಗೆ ಮಾದಕ ವ್ಯಸನ ಹಾಗೂ ಡ್ರಗ್ಸ್ ಜಾಲದ ಕೇಂದ್ರವಾಗಿ ಮಾರ್ಪಟ್ಟಿರುವುದು ತೀವ್ರ ಆತಂಕಕಾರಿಯಾದ ವಿಷಯವಾಗಿದೆ. ಮಾದಕ ವ್ಯಸನವು ಯುವಜನತೆ ಮತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ನಾಶಪಡಿಸುತ್ತಿದ್ದು, ಈ ವಸ್ತುಗಳ ಸುಲಭ ಲಭ್ಯತೆಯಲ್ಲಿ ದುಶ್ಚಟಕ್ಕೆ ಬಲಿಪಶುಗಳಾದಂತೆ ಮಾಡುತ್ತಿದೆ. ಇದರಿಂದಾಗಿ ಅಪರಾಧ ಚಟುವಟಿಕೆಗಳು ಹೆಚ್ಚುತ್ತಿರುವುದು ದುರ್ದೈವದ ಸಂಗತಿಯಾಗಿದೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಉತ್ಪಾದನೆ, ಮಾರಾಟ ಮತ್ತು ಬಳಕೆ ತಡೆಯುವ ನಿಟ್ಟಿನಲ್ಲಿ ಪ್ರತ್ಯೇಕವಾಗಿ ಮಾದಕ ವಸ್ತುಗಳ ವಿರೋಧಿ ಕಾರ್ಯಪಡೆ ಘಟಕವನ್ನು ಸರ್ಕಾರ ರಚಿಸಿ ಆದೇಶ ಹೊರಡಿಸಿದೆ. ಘಟಕಕ್ಕೆ ಸೂಕ್ತ ವ್ಯಕ್ತಿ ಮತ್ತು ಅಗತ್ಯ ಸೌಕರ್ಯಗಳನ್ನು ಒದಗಿಸಿದಾಗ ಮಾತ್ರ ಡ್ರಗ್ಸ್ ಫೆಡ್ಲರ್ಸ್, ಡ್ರಗ್ಸ್ ತಯಾರಕರು ಮತ್ತು ಅವರ ಹಿಂದಿರುವ ದೊಡ್ಡ ವ್ಯಕ್ತಿಗಳನ್ನು ಮುಲಾಜಿಲ್ಲದೆ ಮಟ್ಟ ಹಾಕುವುದಕ್ಕೆ ಮತ್ತು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗುತ್ತದೆ. ಮೈಸೂರಿನಲ್ಲಿ ತಯಾರಾದ ಮಾದಕ ವಸ್ತುವಿಗೆ ಮಹಾರಾಷ್ಟ್ರದ ನಂಟು ಪತ್ತೆಯಾಗಿರುವುದು ಜನರ ಆತಂಕಕ್ಕೆ ಕಾರಣವಾಗಿದ್ದು, ಬುಡ ಸಮೇತ ಇಂಥ ಜಾಲವನ್ನು ಕಿತ್ತು ಬಿಸಾಕುವಂತಹ ನಿಟ್ಟಿನಲ್ಲಿ ದಕ್ಷ ಅಧಿಕಾರಿಗಳನ್ನು ಕಾರ್ಯಪಡೆ ಘಟಕಕ್ಕೆ ನೇಮಿಸಿ ತೀವ್ರತರವಾದ ಕಠಿಣ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾನ್ಯ ಗೃಹ ಸಚಿವರಲ್ಲಿ ಶೂನ್ಯ ವೇಳೆಯನ್ನು ಒತ್ತಾಯಿಸುತ್ತೇನೆ. ಸಭಾನಾಯಕರೇ, ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಬಸವನಗೌಡ ಬಾದರ್ಲಿ. ಅವಕಾಶಕ್ಕಾಗಿ ಧನ್ಯವಾದಗಳು ಸಭಾಪತಿಗಳೇ. ದಿನಾಂಕ 5/8/2025ರಂದು ಸಿಂಧನೂರಿನಲ್ಲಿ ನಗರದಲ್ಲಿ ಜಾಲಿ ಗಿಡಗಳ ತೋಟ ಎಂದು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತದೆ. ಸಿಂಧನೂರು ನಗರದ ಹೃದಯ ಭಾಗದಲ್ಲಿರುವ ಹಿರಿಯ ತೋಟಗಾರಿಕೆ ಇಲಾಖೆಯ ನಿರ್ದೇಶಕರ ಕಚೇರಿಗೆ ಹೊಂದಿಕೊಂಡಿರುವ ಭೂಮಿಯಲ್ಲಿ ಸರ್ಕಾರಿ ಹಣ್ಣಿನ ತೋಟದಲ್ಲಿ ಜಾಲಿ ಬೇಲಿ ಬೆಳೆಸಿರುವುದು ಜನರಿಗೆ ಅಸಮಾಧಾನ ಕಾರಣವಾಗಿದೆ. ಇಲಾಖೆಗೆ ಸಂಬಂಧಿಸಿದ 19 ಎಕರೆ ಭೂಮಿ ಇದ್ದರೂ ಅದರಲ್ಲಿ ಗಿಡ ಮರಗಳು ಬೆಳೆಸದೆ ಹೊಸ ಪ್ರಯೋಗ ನಡೆಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ತೋಟಗಾರಿಕೆ ಇಲಾಖೆ ಯೋಜನೆ ಕುರಿತಂತೆ ಬಹುತೇಕರಿಗೆ ಮಾಹಿತಿ ಕೊರತೆ ಇದೆ. ಕೋಟಿಗಟ್ಟಲೆ ಇವತ್ತೇನು ಸುಮಾರು 300-400 ಕೋಟಿ ಬೆಳೆ ಬಾಳುವ ಭೂಮಿ ಇಲಾಖೆ ಅಧೀನದಲ್ಲಿದ್ದರೂ ಅದು ಸದ್ಬಳಕೆ ಸಾಧ್ಯವಾಗೋದ್ರಿಂದ ನಿರ್ಲಕ್ಷ್ಯ ಪರಮಾವಧಿ ಎನಿಸಿದೆ. ಇದಲ್ಲದೆ ಹಗಲಲ್ಲಿ ಇವತ್ತೇನು ಮೂತ್ರ ವಿಸರ್ಜನೆ ಹಾಗೂ ರಾತ್ರಿ ವೇಳೆ ಅನೈತಿಕ ಚಟುವಟಿಕೆಗಳು ತಾಣವಾಗಿ ತೋಟವಾಗಿ ಬಳಕೆಯಾಗಿದೆ. ಜನರ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದ್ದರಿಂದ ಹಣ್ಣಿನ ತೋಟದಲ್ಲಿ ಜಾಲಿ ಬೇಲಿ ಬೆಳೆಯುವ ಕಾರಣಗಳು ಏಕೆ ತೋಟಗಾರಿಕೆ ಇಲಾಖೆ ತನ್ನ ಅಧೀನದಲ್ಲಿದ್ದರೂ ಭೂಮಿ ಅಭಿವೃದ್ಧಿಪಡಿಸದೇ ಇರಲು ಕಾರಣವೇನು? ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅನುದಾನದ ಕೊರತೆ ಇದೆಯೋ ಎಂಬುದರ ಬಗ್ಗೆ ಮಾಹಿತಿ ನೀಡಲು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ ಮತ್ತು ತೋಟಗಾರಿಕೆ ಇಲಾಖೆ ಸಚಿವರಲ್ಲಿ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಸಭಾನಾಯಕರು. ಸನ್ಮಾನ್ಯ ಸಭಾಪತಿಗಳೇ, ಸಂಬಂಧಪಟ್ಟಿರುವ ಸಚಿವರಿಂದ ಉತ್ತರ ಒದಗಿಸಲಾಗುವುದು. ಈಗ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ಬರಬೇಕಾ? ಅಲ್ಲ, ಇವರು ಕಾರ್ಯದರ್ಶಿಯರ ಸಭಾಪತಿ ಅವ್ರ ಹತ್ರ ಹೋಗಿದ್ದಾರಂತೆ. 2 ನಿಮಿಷ ಹೀಗೆ ಅವ್ರು ಮಂಡಿಸ್ಬೇಕಲ್ಲ. ಅದೇ ಇದು ಮಂಡಿಸೋದು ಬಂದರು.
ಸನ್ಮಾನ್ಯ ಸಭಾಪತಿಯವರೇ, ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಈ ಕೆಳಕಂಡ ವಿಧೇಯಕಗಳನ್ನು ಸಭೆಯ ಮುಂದೆ ಇಡುತ್ತಿದ್ದೇನೆ. ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ವಿಧೇಯಕ 2025, ಕಾಗಿನೆಲೆ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ಕೂಡಲ ಸಂಗಮ ಅಭಿವೃದ್ಧಿ ಮಂಡಳಿ ವಿಧೇಯಕ 2025, ಬನವಾಸಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ಸರ್ವಜ್ಞ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ 2025, ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಭೂ ಸುಧಾರಣೆಗಳು ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕ 2025. ಈಗ ವಿಧೇಯಕಗಳನ್ನು ಪರ್ಯಾಲೋಚಿಸುವುದು ಮತ್ತು ಅಂಗೀಕರಿಸುವುದು. ಮಾನ್ಯ ಕಂದಾಯ ಸಚಿವರು ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಬಸವ ಕಲ್ಯಾಣ ಅಭಿವೃದ್ಧಿ ಮಂಡಳಿ ತಿದ್ದುಪಡಿ ವಿಧೇಯಕ 2025 ಮೇಲಿನ ಪ್ರಸ್ತಾವವನ್ನು ಪರಿಶೀಲಿಸಬೇಕೆಂದು ಸೂಚಿಸಿ. ಮಾನ್ಯ ಸಭಾಪತಿಯವರೇ, ಒಂದು ನಿಮಿಷ. ಈಗ ತಾನೇ ನೀವು ವಿಧೇಯಕಗಳನ್ನು ಮಂಡಿಸ್ತಾ ಇದ್ದೀರಿ. ಈಗ ಬಂದಿರೋದ್ರಿಂದ ಹಲವು ಸದಸ್ಯರ ಆಗ್ರಹ ಇದೆ. ಇದನ್ನು ಸೋಮವಾರಕ್ಕೆ ತಗೊಳ್ಳಿ. ಸೋಮವಾರಕ್ಕೆ ನಾವು ಇದನ್ನೆಲ್ಲನೂ ಕೂಡ ಮಾಡ್ಕೊಳ್ತೇವೆ ಅಂತೇಳಿ ಎಲ್ಲರೂ ಹೇಳ್ತಿದ್ದಾರೆ. ನಾವು ಹಲವು ವಿಚಾರಗಳನ್ನ ನಾಯಕರೇ ನೆನ್ನೆ ಕಳಿಸ್ಕೊಡಿದ್ದಾರೆ, ನೀವು ನೋಡಿ, ಕಳಿಸಿದ್ದಾರೆ 2 days ಆಯ್ತು. ಒಂದ್ ನಿಮಿಷ ಅಲ್ಲ, ಈಗ ಕಳಿಸಿದ್ದಾರೆ. ವೆರಿಫೈ ಮಾಡಿ. ಒಂದ್ ನಿಮಿಷ ಸರ್, ನೆನ್ನೆನೆ ಅನೌನ್ಸ್ಮೆಂಟ್ ಆಗಿದೆ. ನನ್ಗಿರೋ ಮಾಹಿತಿ ಪ್ರಕಾರ ಸರ್ಕ್ಯುಲೇಷನ್ ಆಗಿದೆ. ನೆನ್ನೆ ನಾನೇ ಇದ್ದೆ ಇಲ್ಲಿ. ಈಗ ಇವತ್ತು ನಮಗೆ ಸಿಕ್ಕಿದೆ. ಹಲವು ಸದಸ್ಯರ ಆಗ್ರಹ ಇದೆ. ಇಲ್ಲ ಸರ್, ಈಗ ನಾನು ತಪ್ಪು ಹೇಳಿದ್ರೆ ದೇ ಆರ್ ವೆಲ್ಕಮ್. ಒಂದ್ ನಿಮಿಷ ಕೇಳಿಸ್ಕೊಳ್ಳೋಕೆ ಅಷ್ಟು ಅವಸರ ಮಾಡಿದ್ರೆ ಹೇಗೆ? ನಾನೇ ಇದ್ದೆ. ಅವರು ನೆನ್ನೆನೆ ಅನೌನ್ಸ್ ಮಾಡಿದ್ದಾರೆ. ನನ್ನ ಪ್ರಕಾರ ಸರ್ಕ್ಯುಲೇಟ್ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.